ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನು ಅಂತ ಆಲ್ರೆಡಿ ತಮ್ಮನೆಲ್ಲ ನೋಡ್ಬಿಟ್ಟಿರ್ತೀರಾ. ಸೊ ಶುರು ಮಾಡೇ ಬಿಡೋಣವಾ? ಬನ್ನಿ ಗೈಸ್, ಇವತ್ತು ಅದೇ ತೆಂಗಿನಕಾಯಿ ಸುಲಿಯೋದು ಹೆಂಗೆ ಅಂತ. ಮೊದಲು ಈ ಥರ ಉಲ್ಟಾದಲ್ಲಿ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಸಿಪ್ಪೆ ತಗೊಳ್ಳಿ. ಆಲ್ರೆಡಿ ಒಂದು ಕಾಯಿ ಸುಲಿದೆ, ಆದರೆ ವಿಡಿಯೋನೇ ಆನ್ ಮಾಡಿಲ್ಲ, ಹಂಗೆ ಸುಲಿದ್ಬಿಟ್ಟಿದ್ದೀನಿ. ಮೀನ್ಸ್ ಆನ್ ಮಾಡಿಟ್ಟು ಬಂದಿದ್ದೀನಿ, ಆದರೆ ರೆಕಾರ್ಡ್ ಆಗಿದೆ ನಂದು, ಇಷ್ಟು ಮಾತ್ರ ಬಂದಿದೆ, ಇಷ್ಟು ಎಗರೋಗಿದೆ. ಅದಕ್ಕೆ ಮತ್ತೆ ಸುಲಿತಾ ಇದ್ದೀನಿ. ಈ ಥರ ಉಲ್ಟಾದಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಸ್ವಲ್ಪ ಈಸಿ ಆಗುತ್ತೆ. ಸೊ ಇದೇನು ಮಹಾನ್ ವಿದ್ಯೆ ಏನಲ್ಲ. ಅದು ಒಂದು ಸಿಪ್ಪೆ ತೆಗಿಯೋವರೆಗೂ ಅಷ್ಟೇ ಕಷ್ಟ. ಅದಾದ್ಮೇಲೆ ಈಸಿಯಾಗೆ ಸುಲಿಬೋದು. ಇವಾಗ ಅನ್ಕೋತಿರ್ತೀರಲ್ಲ, ಇವ್ರ ಯಜಮಾನ್ರು ಎಲ್ಲೋದ್ರು, ಕಾಯಿ ಸುಲ್ಕೊಡಲ್ವಾ, ಅವ್ರಿಗೇನು ಬರಲ್ವಾ ಅಂತ. ಹಾಗೇನಿಲ್ಲ, ಅವ್ರು ಆಫೀಸ್ಗೆ ಹೋಗಿರ್ತಾರೆ, ಬರೋದೇ ಸಂಜೆ. ಆ ಸಂಜೆ ಬಂದ ತಕ್ಷಣ ನಾನು ಬೇಗ ನಂಗೆ ತೆಂಗಿನಕಾಯಿ ಸುಲ್ಕೊಡು, ನಾನು ಅಡುಗೆ ಮಾಡಬೇಕು ಅಂತ ಕೇಳೋದಕ್ಕೆ ನನಗೂ ಇರಿಟೇಷನ್, ಅವ್ರಿಗೂ ಇರಿಟೇಷನ್. ಬಂದ ತಕ್ಷಣ ಏನಾದರೂ ಒಂದು ಹೇಳ್ತಾಳಲ್ಲ ಅಂತ. ಸೊ ಅದಕ್ಕೆ ನಾನೇ ಸುಲ್ಕೊಬಿಡೋಣ. ಅವ್ರು ಹೇಳಿದ್ರು ಸಂಜೆ ಬಂದು ಸುಲ್ಕೊಡ್ತೀನಿ ಅಂತ. ಬಟ್ ನನಗೆ ಕೇಳೋದಕ್ಕೆ ಒಂಥರ, ಬಂದ ತಕ್ಷಣ ಏನಪ್ಪ ಅವ್ರಿಗೆ ಕೆಲಸ ಇರೋದು ಅಂತ. ಸಂಡೇ ಟೈಮ್ಸು ಕೊಡು, ನಾನೆಲ್ಲ ಸುಲಿದಿಡ್ತೀನಿ ಅಂತ ಅಂತಾರೆ. ಬಟ್ ಮರ್ತೋಗ್ಬಿಡುತ್ತೆ. ಅದಕ್ಕೆ ಗೊತ್ತು ನೀವು ಇವಾಗ ಅನ್ಕೋತಿರ್ತೀರ ಅಂತ, ಅದಕ್ಕೆ ಫಸ್ಟ್ ನಾನೇ ಹೇಳ್ಬಿಟ್ಟೆ. ನಾವು ರೈತರ ಮಕ್ಕಳೇ ಗೈಸ್, ನಾವು ಹಳ್ಳಿ ಕಡೆಯವ್ರೆ, ಎಲ್ಲ ಕಲ್ತಿದ್ದೀವಿ, ಆದರೆ ಟೈಮ್ ಸಿಗಲ್ಲ ಅಷ್ಟೇ. ಯೂಶಲಿ ನಾವು ಊರಲ್ಲೇ ಹೋಗಿ ಸುಲ್ಕೊಂಬಂದ್ಬಿಡೋದು. ಮತ್ತು ಯಾರು ತಗೊಂಬಂದು ಇಲ್ಲೆಲ್ಲ ಸುಲಿತಾರೆ, ಟೈಮ್ ಆಗುತ್ತೆ ಅಂತ ನಾವು ಯೂಶಲಿ ಎಲ್ಲ ಊರಿಂದನೇ ಸುಲ್ಕೊಬರೋದು. ಬಟ್ ಲಾಸ್ಟ್ ಟೈಮು ಹಾಗೆ ತೊಗೊಂಡು ಬಂದ್ವಿ ಇಲ್ಲೇ ಸುಲ್ಕೊಳ್ಳೋಣ ಅಂತ, ಆದರೆ ಟೈಮೇ ಸಿಗ್ತಿಲ್ಲ ಸುಲಿಯೋದಕ್ಕೆ. ಮತ್ತು ಅವ್ರು ಬಂದು ಅವ್ರು ಸುಲ್ಕೊಟ್ಟು ನಾನು ಅಡುಗೆ ಮಾಡೋದು ಯಾವ ಕಾಲಕ್ಕೆ ಅಂತೇಳಿ ನಾನೇ ಸುಲ್ಕೊಳ್ಳೋಣ ಅಂತ ಬಂದೆ. ಏನಿಲ್ಲ ಗೈಸ್, ಇದೇನು ಬ್ರಹ್ಮವಿದ್ಯೆ ಏನಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಫಸ್ಟ್ ಇದೊಂದು ಸಿಪ್ಪೆ ತೆಗಿಯೋವರೆಗೂ ಅಷ್ಟೇ ಕಷ್ಟ. ಅದಾದಮೇಲೆ ತುಂಬ ಈಸಿಯಾಗೆ ಮಾಡ್ಬೋದು. ಮತ್ತು ಹೆಣ್ಮಕ್ಳು ಎಲ್ಲದರಲ್ಲೂ ಈಕ್ವಾಲಿಟಿ ಕೇಳ್ತೀವಲ್ವಾ, ಇದರಲ್ಲೂ ತೋರಿಸ್ಬೇಕು ತಾನೇ ಈಕ್ವಾಲಿಟಿನ. ಅದಕ್ಕೋಸ್ಕರ ಮತ್ತು ಹೆಣ್ಮಕ್ಳು ನಾವು ಯಾವುದ್ರಲ್ಲಿ ಕಡಿಮೆ ಇದ್ದೀವಿ ಅಲ್ವಾ, ಅದಕ್ಕೆ ನಾನೇ ಸುಲ್ಕೊಳ್ಳೋಣ ಅಂತ ಬಂದೆ. ನೋಡಿದ್ರಾ, ಅದಕ್ಕೆ ಮ್ಯಾಟ್ ಹಾಕ್ಕೊಂಡಿದ್ದೀನಿ. ಮೊದಲೇ ಇರೋದು ಬಾಡಿಗೆ ಮನೇಲಿ ನಾವು. ಮತ್ತು ಓನರ್ ಬಂದು ಏನಮ್ಮ ನೀನು ನಮ್ಮ ಗ್ರಾನೈಟ್ನೆಲ್ಲ ಹಾಳು ಮಾಡಿ ಇಟ್ಟಿದ್ಯಾ ಅಂತ ಅಂದು, ಯಾಕೆ ಬೇಕಲ್ವಾ, ಸುಮ್ಮನೆ ನಮಗೂ ಪ್ರಾಬ್ಲಮ್ಮು ಅವ್ರಿಗೂ ಪ್ರಾಬ್ಲಮ್ಮು. ಪಾಪ ಅವರು ಕಷ್ಟಪಟ್ಟು ಏನೋ ಮಾಡಿ ಮನೆ ಕಟ್ಟಿಸಿರ್ತಾರೆ ಅಥವಾ ಮನೆ ತೊಗೊಂಡಿರ್ತಾರೆ. ನಾವು ಬಾಡಿಗೆಗೆ ಅಂತ ಬಂದು ಅದನ್ನು ಹಾಳು ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದರೆ ಏನು ಚೆನ್ನಾಗಿರುತ್ತೆ. ಅವ್ರು ಹೆಂಗೆ ನಮಗೆ ಮನೆ ಕೊಟ್ಟಿದ್ದಾರೆ, ನಾವು ಹಂಗೆ ವಾಪಸ್ ಕೊಟ್ಟರೆ ಅವರಿಗೂ ಖುಷಿ ಅಲ್ವಾ. ಮತ್ತು ಈ ಮಿಡಲ್ ಕ್ಲಾಸ್ ಜನಗಳು, ಎಷ್ಟೊಂದು ಜನದ ಕನಸು ಮನೆ ಕಟ್ಟಬೇಕು ಅಥವಾ ಸೈಟ್ ತಗೋಬೇಕು ಅಂತ. ಅದರಲ್ಲೂ ಬೆಂಗಳೂರಲ್ಲಿ ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು, ಅಥವಾ ಎಲ್ಲಾದರೂ ಆಗಿರಲಿ, ಇವಾಗ ಊರ ಕಡೆನಾದರೂ ಆಗಿರಲಿ, ಇದಪ್ಪ ನಮ್ದೊಂದು ಮನೆ ಚೆನ್ನಾಗಿರಲಿ ಅನ್ನೋ ಥರ ಇರುತ್ತೆ. ಅಥವಾ ಮನೆ ತಗೋಬೇಕು, ಮನೆ ಕಟ್ಟಬೇಕು, ಈ ಥರ ಎಲ್ಲಾರ್ದು ಒಂದು ಇರುತ್ತಲ್ವ ಆಸೆ. ಸೊ ಗಾಯ್ಸ್, ಈ ಥರ ಒಂದೇ ಒಂದು ಸಿಪ್ಪೆ ತೆಕ್ಕೊಳ್ಳೋವರೆಗೂ ಕಷ್ಟ, ಅದಾದಮೇಲೆ ಈಸಿ. ಅದೇ ಊರ ಕಡೆ ಆಗಿದ್ರೆ ಅಕ್ಕಪಕ್ಕದ ಮನೆಗೆ ಹೋಗ್ಬಿಟ್ಟು ಏನೋ ಒಂಚೂರು ಕಾಯಿ ಸುಲ್ಕೊಡಿ ಅಂತ ಕೇಳಿದರೆ ಯಾರು ಬೇಕಾದ್ರೂ ಸುಲ್ಕೊಡ್ತಾರೆ. ಆದರೆ ನಾವಿರೋದು ಇವಾಗ ಬೆಂಗಳೂರಲ್ಲ ಗೈಸ್, ಯಾರು ಸುಲ್ಕೊಡ್ತಾರೆ ಇಲ್ಲಿ? ಯಾರೂ ಸುಲ್ಕೊಡಲ್ಲ. ಅವ್ರವ್ರ ಕೆಲಸನೇ ಅವ್ರವ್ರಿಗೆ ಜಾಸ್ತಿ ಆಗಿರುತ್ತೆ. ಅಂಥದ್ರಲ್ಲಿ ನಾನು ಹೋಗ್ಬಿಟ್ಟು ಕಾಯಿ ಸುಲ್ಕೊಡಿ ಅಂದರೆ ಸುಲ್ಕೊಡ್ತಾರ? ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಸೊ
ಸ್ವಲ್ಪ ಟೈಮ್ ಜಾಸ್ತಿ ತಗೋತೀನ ಯೂಶಲಿ. ಇವಾಗ ನಮ್ಮ ಮನೆಯವ್ರು ಸುಲಿದ್ರೆ ಬೇಗ ಸುಲಿತಿದ್ರೆ ನಾನು ಸ್ವಲ್ಪ ಟೈಮ್ ಜಾಸ್ತಿ ತಗೋತೀನ. ಹೋಗ್ಲಿ ಬಿಡಿ, ಏನು ಅಷ್ಟು ಅರ್ಜೆಂಟು ಅಲ್ವಾ. ಅದಕ್ಕೆ ಈ ಮ್ಯಾಟ್ ಹಾಕೊಂಡಿದ್ದೀನಿ. ಮ್ಯಾಟ್ ಹಾಕಿಲ್ಲ ಅಂದಿದ್ರೆ ನಾನು ಕಾಯಿಗೆ ಏಟ್ ಹಾಕಕ್ಕೆ ಹೋಗಿ ಟೈಲ್ಸಿಗೆ ಏನಾದರೂ ಏಟ್ ಹಾಕಿದ್ರೆ ಡಮರ್ ಆಗಿಬಿಡುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ಸುಲಿತಾ ಇದ್ವಿ. ಚಿಕ್ಕವರು ಅಂದರೆ ತುಂಬ ಚಿಕ್ಕವರಲ್ಲ, ಒಂದು 8th 9th ಇದ್ದಾಗೆಲ್ಲ ಸುಲಿತಾ ಇದ್ವಿ. ಎಲ್ಲ ಹೇಳ್ಕೊಟ್ಟಿದ್ದಾರೆ ಮನೇಲಿ. ಇದು ಸ್ವಲ್ಪ ಈ ಥರ ಗಂಟ್ಲು ಕೈ ಆಗ್ಬಿಟ್ಟಿದೆ. ಫುಲ್ಲು ನೈಸ್ ಆಗಿದ್ರೆ ಬೇಗ ಸುಲಿಬೋದಿತ್ತು. ಅಯ್ಯೋ ಸುಮ್ಮನಿರಪ್ಪ ಆಯ್ತು. ಏರೋಪ್ಲೇನ್ ಹೋಗ್ತಿದೆ, ತುಂಬಾ ನಾಯ್ಸು. ಇದು ಗಂಟ್ಲುಕಾಯಿ ಅಂದ್ರೆ ಒಂಥರ ಗಂಟು ಆಗ್ಬಿಡುತ್ತೆ. ಫುಲ್ ನೈಸ್ ಇದ್ದಿದ್ರೆ ಈಸಿಯಾಗಿ ಸುಲಿಬೋದು. ಅವಾಗ ಎಷ್ಟು ಬೇಗ ಸುಲ್ದೆ ಗೊತ್ತಾ, ವಿಡಿಯೋ ಆನ್ ಮಾಡಿದಾಗ ಹೆಂಗ್ ಆಗ್ತಿದೆ. ನಿಜ, ಅವಾಗ ಎಷ್ಟು ಬೇಗ ಸುಲ್ದೆ ಗೊತ್ತಾ. ಅಂದ್ರೆ ಇವಾಗ ವಿಡಿಯೋ ಆನ್ ಮಾಡಿದ್ದೀನಲ್ಲ, ಅದಕ್ಕೆ ಹಿಂಗೆ ಆಗ್ತಿದೆ. ಇದೇನು ಬ್ರಹ್ಮ ವಿದ್ಯೆ ಅಲ್ಲ ಗೈಸ್, ಯಾರು ಬೇಕಾದ್ರೂ ಸುಲಿಬೋದು. ಆಮೇಲೆ ಮಕ್ಕಳೆಲ್ಲ ಟ್ರೈ ಮಾಡಿಬಿಟ್ಟಿರ, ಏನೋ ತೋರಿಸ್ತಿದ್ದಾರೆ ಇವರು ವಿಡಿಯೋದಲ್ಲಿ ಅಂದ್ಕೊಂಡು. ಚಿಕ್ಕ ಮಕ್ಕಳೆಲ್ಲ ಟ್ರೈ ಮಾಡಿಬಿಡಿ. ಯಾರಾದರೂ ನನ್ನ ವಿಡಿಯೋ ತುಂಬ ಚಿಕ್ಕ ಮಕ್ಕಳು ನೋಡ್ತಿದ್ರೆ ಅವರಿಗೆ. ಇಷ್ಟೇ ಗೈಸ್. ನೋಡಿ, ಕಾಯಿ ಒಳಗಡೆ ತೆಂಗಿನಕಾಯಿ ಎಷ್ಟು ಚಿಕ್ಕದಿದೆ, ಧೂಳು ಇದ್ರದ್ದು ಎಷ್ಟು ಚಿಕ್ಕದಿದೆ, ಆದರೆ ಸಿಪ್ಪೆ ನೋಡಿ ಎಷ್ಟು ದೊಡ್ಡದಾಗೈತೆ. ಸೊ ಗೈಸ್, ನೋಡಿದ್ರಲ್ಲ, ಇಷ್ಟೇ, ಎಷ್ಟು ಈಸಿಯಾಗಿ ಸುಲಿದೆ ಅಲ್ವಾ. ಸೊ ನೀವು ಅಷ್ಟೇ ಆದರೆ ಮಾಡಿ ಗೈಸ್. ಮತ್ತೆ ಬರ್ದೇ ಇರೋರೆಲ್ಲ ಟ್ರೈ ಮಾಡಕ್ಕೆ ಹೋಗಿ ಏನಾದರೂ ಕೈಗೆ ತಾಕೊಂಡು ಮತ್ತೆ ಏನಾದರೂ ಮಾಡ್ಕೊಂಡ್ಬಿಟ್ಟಿರಿ. ಟಚ್ ಇರೋರಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ಹೊಸ್ದಾಗಿ ನೋಡ್ತಿರೋರಾದರೆ ಟ್ರೈ ಮಾಡಕ್ಕೆ ಹೋಗ್ಬಿಡಿ. ಆದರೆ ಟ್ರೈ ಮಾಡಿ. ಇಲ್ಲ ಯಾರಾದರೂ ಗೊತ್ತಿರೋರು ನಿಮ್ಮ ಯಜಮಾನ್ರ ಜೊತೆ ಇದ್ದಾಗ ಅಥವಾ ಊರ್ ಕಡೆ ಇದ್ದಾಗ ಟ್ರೈ ಮಾಡಿ. ಅವಾಗ ಸ್ವಲ್ಪ ಯಾರು ಇದ್ರೆ ಸ್ವಲ್ಪ ಹೇಳ್ಕೊಡ್ತಾರೆ. ಮತ್ತೆ ಇನ್ನೊಂದು ವಿಚಾರ ಏನು ಗೊತ್ತಾ ಗೈಸ್, ಇವಾಗ ತೆಂಗಿನಕಾಯಿ ಇದು ಸಾಂಬಾರಿಗೆ ಅದಕ್ಕೆ ಯೂಸ್ ಆಗುತ್ತಾ. ಈ ಊರ್ ಕಡೆ ಆಗಿದ್ರೆ ಇದರಲ್ಲಿ ಪಾತ್ರೆ ಎಲ್ಲ ತಿಕ್ತಾ ಇದ್ವಿ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತಿಕ್ತಾ ಇದ್ವಿ ಮುಂಚೆ ಎಲ್ಲ. ಸ್ಟೀಲ್ ಎಲ್ಲ ಎಲ್ಲಿತ್ತು, ಸ್ಟೀಲ್ದು ಎಲ್ಲ ಊರ್ ಕಡೆ ಎಲ್ಲ ಯಾರು ಯೂಸ್ ಮಾಡ್ತಿರಲಿಲ್ಲ. ಇದರಲ್ಲೇ ಪಾತ್ರೆ ತಿಕ್ತಾ ಇದ್ರು. ಬೂದಿ ಇರುತ್ತಲ್ಲ ಒಲೆಯಲ್ಲಿ, ಆ ಬೂದಿ ತಗೊಂಡು ಇದರಲ್ಲಿ ಕಿತ್ಕೊಂಡು, ಓ ಅಣ್ಣ ಇರೋಣ, ನಿಮಿಷ ಇರೋಣ, ಅಣ್ಣ ಶುರು ಮಾಡಿದ್ರೆ ಆಗ್ಲೇ ಕೆಲಸನ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ. ಈ ಥರ ಇದರಲ್ಲಿ ಪಾತ್ರೆನ ತೊಳಿತಾ ಇದ್ವಿ ಮುಂಚೆ ಎಲ್ಲ. ಮತ್ತೆ ಈ ಸಿಪ್ಪೆಲ್ಲೂ ಅಷ್ಟೇ, ಹಂಡೆ ಒಲೆ ಗೊತ್ತಾ, ಹಂಡೆ ಒಲೆಗೆ ಯೂಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಇವಾಗ ಬಿಸಾಕ್ಬೇಕಲ್ಲ ಕಸಕ್ಕೆ, ಅದು ಬೇಜಾರು. ಅದಕ್ಕೇನೆ ನಾವು ಊರಲ್ಲೇ ಸುಲ್ಕೊಂಡ್ಬಿಡ್ದು. ಊರಲ್ಲಿ ನಮ್ಮದು ಹಂಡೆ ಒಲೆ ಇದೆಯಲ್ಲ, ಅದಕ್ಕೆ ಯೂಸ್ ಆಗುತ್ತೆ ಅಂತ ಅಲ್ಲೇ ಸುಲ್ಕೊಂಡ್ಬಂದ್ಬಿಡ್ತಿದ್ವಿ. ಅಂದರೆ ಇವಾಗ ಕಸ್ತೂರಿ ಕೊಡ್ಬೇಕು. ಓಕೆ ಗೈಸ್, ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್. ಚಿನ್ ಚಿನ್.